Good afternoon everyone. So welcome back to my channel. So last video ಒಳಗಡೆ ನಾವು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ childhood and adolescence in the year 2026 ಪೇಪರ್ ಒಳಗಡೆ ಯಾವೆಲ್ಲ 10 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸ್ ಇದಾವೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಆಲ್ರೆಡಿ ಲಾಸ್ಟ್ ವಿಡಿಯೋದೊಳಗಡೆ ಫಸ್ಟ್ ಕ್ವೆಶ್ಚನ್ ನ ಡಿಸ್ಕಸ್ ಮಾಡಿದ್ವಿ. ಯಾವ್ದಪ್ಪ ಅಂದ್ರೆ ಪಿಯಾಜೆಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿನ ಡಿಸ್ಕಸ್ ಮಾಡಿದ್ವಿ, ಹೇಗೆ ಬರೀಬೇಕು ಕೇಳಿದ್ರೆ ಅಂತ ಹೇಳಿ. ಸೊ ಈ ವಿಡಿಯೋದೊಳಗಡೆ ನಾವೇನ್ ಮಾಡೋಣ, ಇನ್ನೊಂದು ಕ್ವೆಶ್ಚನ್ 10 ಮಾರ್ಕ್ಸ್ ಕೇಳಬಹುದಾದ ಇನ್ನೊಂದು ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸ್, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಯಾವ್ದಪ್ಪ ಅಂತಂದ್ರೆ ಎರಿಕ್ಸನ್ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಥಿಯರಿ. ಓಕೆನಾ? ಸೊ ನೆಕ್ಸ್ಟ್, ಸೊ ಏನೆಲ್ಲ ಬರೀಬೇಕು ಅಂದ್ರೆ ಫಸ್ಟ್ ಯಾವ್ದೇ ಕ್ವೆಶ್ಚನ್ ಕೇಳಿದ್ರು ಕೂಡ ಎಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ, ಬಿ ಎಡ್ ಒಳಗಡೆ ಅಂದ್ರೆ ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡ್ತೇವೆ. ಸೊ ಇಂಟ್ರೊಡಕ್ಷನ್ ಒಳಗಡೆ ಯಾವ್ಯಾವೆಲ್ಲ ಪಾಯಿಂಟ್ಸ್ ಆಡ್ ಮಾಡ್ಬೋದು ಅಂದ್ರೆ ಫಸ್ಟ್ ಎರಿಕ್ಸನ್ ಅವರ ಕಂಪ್ಲೀಟ್ ನೇಮ್ ಏನು ಅಂತಂದ್ರೆ ಎರಿಕ್ ಎರಿಕ್ಸನ್. ಸೊ ಅವ್ರು ಏನಾಗಿದ್ರು ಅಂತಂದ್ರೆ ಹಿ ವಾಸ್ ಅ ಡೆವಲಪ್ಮೆಂಟಲ್ ಸೈಕಾಲಜಿಸ್ಟ್. ಅವರು ಯಾರು? ಎರಿಕ್ ಎರಿಕ್ಸನ್ ಅನ್ನೋರು. ಸೊ ಅವ್ರು ಒಂದು ಥಿಯರಿನ ಪ್ರಪೋಸ್ ಮಾಡ್ತಾರೆ. ಆ ಥಿಯರಿ ಹೆಸರು ಏನಪ್ಪಾ ಅಂತಂದ್ರೆ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಥಿಯರಿ ಅಂತ ಕರಿತೀವಿ. ಅಂದ್ರೆ ಪರ್ಸನಾಲಿಟಿ ಯಾವ್ದ್ರಿಂದ ಡೆವಲಪ್ ಆಗುತ್ತಪ್ಪ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಸೋಷಿಯಲ್ ಎಕ್ಸ್ಪೀರಿಯನ್ಸಸ್ ಬೇಸಿಸ್ ಮೇಲೆ ಏನಾಗುತ್ತೆ, ಪ್ರತಿಯೊಂದು ಚೈಲ್ಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವ್ರ ಥಿಯರಿ ಒಳಗಡೆ ಎಷ್ಟು ಸ್ಟೇಜಸ್ ಇದಾವೆ ಅಂತಂದ್ರೆ 8 ಸ್ಟೇಜಸ್ ಇದಾವೆ. ಸೊ ಪ್ರತಿ ಒಂದು ಸ್ಟೇಜ್, ಈ ಸ್ಟೇಜ್ ಒಳಗಡೆ ಏನಾಗಿರುತ್ತೆ, ಸೈಕೋಸೋಷಿಯಲ್ ಕಾನ್ಫ್ಲಿಕ್ಟ್ಸ್ ಅನ್ನೋದು ಪ್ರೆಸೆಂಟ್ ಇರುತ್ತೆ. ಕಾನ್ಫ್ಲಿಕ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒನ್ ಕಾಂಪೋನೆಂಟ್ ವರ್ಸಸ್ ಅನದರ್ ಕಾಂಪೋನೆಂಟ್. ಸೊ ಇದೇನಾಯ್ತು, ಪ್ರತಿ ಒಂದು ಸ್ಟೇಜ್ ಇದು ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಒಳಗಡೆ ಕೂಡ ಒಂದೊಂದು ಕಾಂಪೋನೆಂಟ್, ಎರಡು ಕಾಂಪೋನೆಂಟ್ ಮಧ್ಯೆ ಏನಿರುತ್ತೆ, ಕಾನ್ಫ್ಲಿಕ್ಟ್ ಇರುತ್ತೆ. ಇಫ್ ಸಪೋಸ್ ಅಲ್ಲೇನಾದ್ರೂ ಸಕ್ಸಸ್ಫುಲ್ ರಿಸೊಲ್ಯೂಷನ್ ಆಯ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ಫಸ್ಟ್ ಸ್ಟೇಜ್ ಯಾವ್ದಿದೆ, ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್. ಓಕೆನಾ? ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್. ಇಫ್ ಸಪೋಸ್ ಟ್ರಸ್ಟ್ ಡೆವಲಪ್ ಆಯ್ತು, ಸಕ್ಸಸ್ಫುಲ್ ರೆಸೊಲ್ಯೂಷನ್ ಆಯ್ತಪ್ಪ ಅಂದ್ರೆ ಏನ್ ಡೆವಲಪ್ ಆಗುತ್ತೆ, ಹೆಲ್ದಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಅಂದ್ರೆ ಆ ಚೈಲ್ಡ್ ಡೆವಲಪ್ಮೆಂಟ್ ಹೇಗಿರುತ್ತೆ ಅಂದ್ರೆ ಹೆಲ್ದಿ ಆಗಿರುತ್ತೆ. ಇಫ್ ಸಪೋಸ್ ಈ ಕಾನ್ಫ್ಲಿಕ್ಟ್ ಒಳಗಡೆ ಏನಾದ್ರು ಫೇಲ್ಯೂರ್ ಆದ್ರೆ ಅಂತಂದ್ರೆ ಮಿಸ್ಟ್ರಸ್ಟ್ ಏನಾದ್ರು ಡೆವಲಪ್ ಆಯ್ತಪ್ಪ ಅಂತಂದ್ರೆ, ಸೊ ಅದೇನ್ ಮಾಡುತ್ತೆ, ದೇರ್ ವಿಲ್ ಬಿ ಡಿಫಿಕಲ್ಟೀಸ್ ಲೇಟರ್. ಅಂತಂದ್ರೆ ಆ ಚೈಲ್ಡ್ ಲೈಫ್ ಒಳಗಡೆ ಮುಂದೆ ಡಿಫಿಕಲ್ಟೀಸ್ ಫೇಸ್ ಮಾಡುತ್ತೆ. ಯಾವ್ದ್ರಲ್ಲಿ ಅಂದ್ರೆ ಬೇರೆಯವ್ರನ್ನ ಈಸಿಯಾಗಿ ಟ್ರಸ್ಟ್ ಮಾಡ್ಲಿಕ್ಕೆ ಏನಾಗಲ್ಲ, ಪಾಸಿಬಲ್ ಇಲ್ಲ. ಸೊ ಆಲ್ವೇಸ್ ದೇರ್ ವಿಲ್ ಬಿ ಅ ಡೌಟ್. ಸೊ ಅಂದ್ರೆ ಇದರಿಂದ ಏನ್ ಹೇಳ್ಬೋದಪ್ಪ ಅಂದ್ರೆ, ಇವ್ರ ಥಿಯರಿ ಒಳಗಡೆ ಓವರ್ ಆಲ್ ಸ್ಟೇಜಸ್ ಇದಾವೆ. ಪ್ರತಿ ಒಂದು ಸ್ಟೇಜ್ ಒಳಗಡೆ ಏನಿರುತ್ತೆ, ಕಾನ್ಫ್ಲಿಕ್ಟ್ ಇರುತ್ತೆ. ಸೊ ಆ ಕಾನ್ಫ್ಲಿಕ್ಟ್ ಇಫ್ ಸಪೋಸ್ ಏನಾದ್ರು ಸಕ್ಸಸ್ಫುಲ್ ಆಯ್ತಪ್ಪ ಅಂತಂದ್ರೆ ಹೆಲ್ದಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಇಫ್ ಸಪೋಸ್ ಫೇಲ್ಯೂರ್ ಆದ್ರೆ ಏನಾಗುತ್ತೆ, ಡಿಫಿಕಲ್ಟೀಸ್ ಫಾರ್ಮ್ ಆಗುತ್ತೆ ಲೇಟರ್ ಅಲ್ಲಿ. ಸೊ ಹಂಗಿದ್ರೆ ಏನಂತ ಹೇಳ್ಬೋದು, ಪ್ರತಿ ಒಂದು ಸ್ಟೇಜ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಇರುತ್ತೆ. ಸೊ ಕಾನ್ಫ್ಲಿಕ್ಟ್ಸ್ ನ ಹೇಗೆ ಫೇಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಏನಾಗುತ್ತೆ, ಆ ಚೈಲ್ಡ್ ಔಟ್ಕಮ್ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಹಾಗಿದ್ರೆ ಆ ಸ್ಟೇಜಸ್ ಯಾವುದು ಅನ್ನೋದಾದ್ರೆ, ಸೊ ಫಸ್ಟ್ ಇಂಟ್ರೊಡಕ್ಷನ್ ಬರ್ದ್ರಿ, ಅದಾದ್ಮೇಲೆ ಫ್ಲೋ ಚಾರ್ಟ್ ಹಾಕ್ರಿ. ಸ್ಟೇಜಸ್ ಎಷ್ಟು ಸ್ಟೇಜಸ್ ಇದಾವ ಅಂತಂದ್ರೆ ಇಲ್ಲೇ ನೋಡ್ಬೋದು, 8 ಸ್ಟೇಜಸ್ ಇದಾವೆ. 1 2 3 4 5 6 7 8 ಟೋಟಲ್ ಆಗಿ ಎಷ್ಟಿದಾವೆ, 8 ಸ್ಟೇಜಸ್. ಸೊ ಇಂಟ್ರೊಡಕ್ಷನ್ ಬರೆದ ತಕ್ಷಣ ಮೊದಲು ಫ್ಲೋ ಚಾರ್ಟ್ ಹಾಕ್ರಿ. ಸೊ ಅದಾದ್ಮೇಲೆ ಏನ್ ಹೇಳ್ಬೇಕಪ್ಪ ಅಂದ್ರೆ, ಇವರೆಲ್ಲ ಏನ್ ಮಾಡ್ಬೇಕು, ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ಹಾಗಿದ್ರೆ ಈ ಒಂದು 8 ಸ್ಟೇಜಸ್, ಓವರ್ ಆಲ್ 8 ಸ್ಟೇಜಸ್ ನ ಹೇಗ್ ನೆನ್ಪಿಟ್ಕೋಬೇಕಂತಂದ್ರೆ, ಇದಕ್ಕೆ ಒಂದು ಪ್ಲಸ್ ಬೋನಸ್ ಪಾಯಿಂಟ್ ಇದೆ ನೀವು ಈ ವಿಡಿಯೋ ಚೂಸ್ ಮಾಡಿದ್ದಕ್ಕೆ. ಏನಪ್ಪಾ ಅಂತಂದ್ರೆ, ಈ ಸ್ಟೇಜಸ್ ನ ಹೇಗ್ ನೆನ್ಪಿಟ್ಕೋಬೇಕನ್ನೋದು ಒಂದು ಟ್ರಿಕ್ ನಾನು ಏನ್ ಮಾಡಿದ್ದೀನಿ ಇಲ್ಲಿ ಹೇಳ್ತಿದ್ದೀನಿ. ಓಕೆನಾ? ಸೊ ಯೂಶುವಲಿ ನಾವೇನ್ ಮಾಡ್ತೀವಿ, ಮದರ್ಗೆ ಅಂತ ಹೇಳಕ್ಕೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಒಳಗಡೆ ಏನಂತೀವಿ, ತಾಯಿಗೆ ಅಂತ ಹೇಳ್ತೀವಿ. ಇಲ್ಲ ತಾಯಿಗೆ, ಅವ್ರ ತಾಯಿಗೆ, ಇವ್ರ ತಾಯಿಗೆ ಅಂತ ಹೇಳ್ತಿರ್ತೀವಲ್ಲ. ಸೊ ಅಲ್ಲಿ ತಾಯಿಗೆ ಅನ್ನೋದ್ರ ಬದಲು ನಾನೇನ್ ಟ್ರಿಕ್ ಯೂಸ್ ಮಾಡಿದೀನಿ, ತಾಯಿಗಿ ಅಂತ ಹೇಳ್ತಿದ್ದೀನಿ. ಸೊ ಯಾರ ತಾಯಿಗೆ ಅಂತಂದ್ರೆ ಎರಿಕ್ಸನ್ ಅವರ ತಾಯಿಗೆ ಅಂತಂದಾಗ, ಸೊ ಎರಿಕ್ಸನ್ ಥಿಯರಿ ಅಂತ ಬಂದಾಗ ನೀವೇನ್ ಮಾಡ್ಬೇಕು, ತಾಯಿಗೆ ಅನ್ನೋದು ನೆನ್ಪಿಟ್ಕೋಬೇಕು. ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ, ಇದ್ರೊಳಗಡೆ ಮಿಡಲ್ ಅಲ್ಲಿ ಎಷ್ಟು ಐ ಬರ್ತಾವ ಅಂತಂದ್ರೆ 4 ಐಸ್ ಬರುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಓಕೆನಾ? ಸೊ ಓವರ್ ಆಲ್ ಎಷ್ಟಾಗುತ್ತೆ, 1 2 ಪ್ಲಸ್ ಇವು 4 ಅಂದ್ರೆ 6 7 8 ಟೋಟಲ್ 8 ಸ್ಟೇಜಸ್ ಇದಾವೆ. ಫಸ್ಟ್ ಟಿ ಇಂದ ಏನಾಗುತ್ತೆ, ಟ್ರಸ್ಟ್. ಟಿ ಇಂದ ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್. ಎ ಅಂದ್ರೆ ಇರೋದೇ ಒಂದು, ಏನು, ಆಟೋನಮಿ ವರ್ಸಸ್ ಶೇಮ್ ಅಂಡ್ ಡೌಟ್. ಸೊ ಇಲ್ಲಿ 4 ಐ ಇದಾವಲ್ಲ, ಐನ ಹೆಂಗ್ ನೆನ್ಪಿಟ್ಕೋಬೇಕು ಅಂತಂದ್ರೆ ನಾನು ಏನ್ ಮಾಡ್ತೀನಿ, ಸೊ ಈ ಒಂದು ಸ್ಟೇಜ್ ಒಳಗಡೆ ಸ್ಟಾರ್ಟಿಂಗ್ 2 ಅಲ್ಫಾಬೆಟ್ಸ್ ತಗೊಂಡಾಗ ಇಲ್ಲಿ ಇನ್ ಇದೆ, ಇನ್ ಐ ಡಿ ಇನ್ ಅಂತ ಇದೆ. ಸೊ ಈ ರೀತಿ ನೆನ್ಪಿಟ್ಕೋಬೇಕೇನು. ಫಸ್ಟ್ ಏನ್ ಮಾಡ್ತೀರಿ, ತಾಯಿಗಿ ಅಂತಂದಾಗ ಮಿಡಲ್ ಅಲ್ಲಿ ಎಷ್ಟು ಐ ಬರ್ತವೆ, 4 ಐಸ್ ಬರ್ತವೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಜಿ ಐ ಅಂತ ಬರುತ್ತೆ. ಸೊ ಇದು ಟಿ ಇಂದ ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್, ಆಟೋನಮಿ ವರ್ಸಸ್ ಶೇಮ್ ಅಂತ ಬರೀತೀರಿ. ಸೊ ಇಲ್ಲಿಂದ ಏನಾಗುತ್ತೆ, ಇನ್ ಐ ಡಿ ಇನ್
ಅದಾದ್ಮೇಲೆ ಜಿ ಇಂದ ಏನ್ ಬರುತ್ತೆ, ಜನರೇಟಿವಿಟಿ ಅಂಡ್ ಅದು ಬರುತ್ತೆ ವರ್ಸಸ್ ಸ್ಟಾಗ್ನೇಷನ್ ಬರುತ್ತೆ. ಸೊ ಮತ್ತೆ ಒಂದು ಐ ಏನದ IN ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ನೆನ್ಪಿಟ್ಕೋಬೇಕು, ಇದೇನು TA, ಓಕೆನಾ. ಸೊ ಹಾಗಿದ್ರೆ ಫಸ್ಟ್ ಇನ್ನಿಂದ ಏನಿಂದ ಇನಿಷಿಯೇಟಿವ್ ವರ್ಸಸ್ ಗಿಲ್ಟ್, ಇನ್ನೊಂದು ಇನ್ನಿಂದ ಇಂಡಸ್ಟ್ರಿ ವರ್ಸಸ್ ಇನ್ಫೀರಿಯಾರಿಟಿ, ಇಂದ ID ಅಂತ ತಕ್ಷಣ ಹೇಳ್ಬೋದು ನಾವು ಐಡೆಂಟಿಟಿ ವರ್ಸಸ್ ರೋಲ್ ಕನ್ಫ್ಯೂಷನ್. ಇದ್ರ ಒಳಗಡೆ ಏನ್ ಪ್ರಾಬ್ಲಮ್ ಇಲ್ಲ ಬರೀಲಿಕ್ಕೆ, ನಿಮ್ಗೆ ಜಸ್ಟ್ ಇದು ನೆನ್ಪಿಟ್ಕೊಂಡ್ರೆ ಬರೀತೀರಿ. ಸೊ IN ಅಂತ ಅಂದ್ರೆ ಇಂಟಿಮಸಿ ವರ್ಸಸ್ ಐಸೋಲೇಷನ್, ಅಂಡ್ G ಅಂದ್ರೆ ಜನರೇಟಿವಿಟಿ ವರ್ಸಸ್ ಸ್ಟಾಗ್ನೇಷನ್, I ಅಂದ್ರೆ ಇಂಟಿಗ್ರಿಟಿ ವರ್ಸಸ್ ಡಿಸ್ಪೇರ್. ಸೊ ನಿಮ್ಗೆ ಏನಾದ್ರೂ ಈ IN ಒಳಗಡೆ ಇನ್ನೂ ಕನ್ಫ್ಯೂಷನ್ ಇದ್ರೆ ನೀವು ಜಸ್ಟ್ ಏಜ್ ಫ್ಯಾಕ್ಟರ್ ನೋಡ್ಕೊರಿ. ಏಜ್ ಯಾವ್ಯಾವ ಸ್ಟೇಜ್ ಒಳಗಡೆ ಏಜ್ ನೋಡ್ರಿ. ಸೊ ಆ ಏಜ್ ಬೇಸಿಸ್ ಮೇಲೆ ಇವು ಏನಿದಾವಲ್ಲ ನಿಮ್ಗೆ ಏನ್ ಕನ್ಫ್ಯೂಷನ್ ಆಗುತ್ತಲ್ಲ, ಸೊ ಅವನ್ನೇನ್ ಮಾಡ್ತಾ ಹೋಗ್ಬೋದು, ಅರೇಂಜ್ ಮಾಡ್ತಾ ಹೋಗ್ಬೋದು, ಓಕೆನಾ. ಸೊ ಅಂದ್ರೆ ನೀವೇನ್ ಮಾಡ್ಬೋದು, ಫಸ್ಟ್ ಈ ಕ್ವೆಶನ್ ಏನಾದ್ರೂ ಈ ಸಲ 2026 ಕೇಳಿದ್ರೆ ಏನ್ ಮಾಡ್ತೀರಿ, ಫಸ್ಟ್ ಮೇನ್ ಅಂತ ಹಾಕ್ತಿರಿ. ಸೊ ನಾ ಇಲ್ಲಿ ಸೆಕೆಂಡ್ ಕ್ವೆಶನ್ ತಗೊಳೋದ್ರಿಂದ ಸೆಕೆಂಡ್ ಕ್ವೆಶನ್ ಅಂತ ಹಾಕಿದೀನಿ. ಫಸ್ಟ್ ನಾನು ಏನ್ ಬರಿಬೇಕ್ರಿ, ಫಸ್ಟ್ ಇಂಟ್ರೊಡಕ್ಷನ್ ಬರಿತೀನಿ, ಆ ಪಾಯಿಂಟ್ಸ್ ನ ಇಲ್ಲಿ ಮೆನ್ಷನ್ ಮಾಡ್ರಿ, ಅಂದ್ರೆ ಪ್ಯಾರಾಗ್ರಾಫ್ ಒಳಗಡೆ ಬರಿಬೇಕು. ಸೊ ಅದಾದ್ಮೇಲೆ ಫ್ಲೋ ಚಾರ್ಟ್ ಹಾಕ್ತಿರಿ, ಫ್ಲೋ ಚಾರ್ಟ್. ಸೊ ಈ ರೀತಿ ಸ್ಟೇಜಸ್ ಅಂತ ಹಾಕಿ, ಸೊ ಈ ರೀತಿ ಆದ್ರೂ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೆ ಆ ವೇವ್ ಒಳಗಡೆ ಏನ್ ಮಾಡ್ರಿ 8 ಸ್ಟೇಜಸ್ ನ ಹಾಕ್ತಾ ಹೋಗ್ರಿ. ಸೊ ಅದಾದ ತಕ್ಷಣ ಒಂದೊಂದೇ ಸ್ಟೇಜ್ ನ ಏನ್ ಮಾಡ್ತಾ ಹೋಗ್ಬೇಕು, ಎರಡೆರಡು ಅಥವಾ ಮೂರ್ ಪಾಯಿಂಟ್ ಬರಿತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ರಿ. ಸೊ ಈ ರೀತಿ ಸೆಕೆಂಡ್ ಸ್ಟೇಜ್, ಸೊ ಈ ರೀತಿ ಮತ್ತೆ ನೆಕ್ಸ್ಟ್ ಥರ್ಡ್ ಸ್ಟೇಜ್. ಸೊ ಈ ರೀತಿ ಕಂಟಿನ್ಯೂ ಎಷ್ಟು ಸ್ಟೇಜಸ್ ಬರೀತೀರಿ, 8 ಸ್ಟೇಜಸ್ ವರೆಗೂ ಬರೀರಿ. ಸೊ ಅದಾದ್ಮೇಲೆ 8 ಸ್ಟೇಜಸ್ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಇಫ್ ಪಾಸಿಬಲ್ ಕ್ರಿಟಿಸಿಸಮ್ ಅಥವಾ ಕ್ರಿಟಿಸೈಸ್ ಮಾಡ್ರಿ ಆ ಟಾಪಿಕ್ ನ. ಕ್ರಿಟಿಸೈಸ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಅದೊಂದು ಫ್ಯೂ ಲೈನ್ಸ್ ಬರೆದ ತಕ್ಷಣ ಅಥವಾ ಪಾಯಿಂಟ್ ವೈಸ್ ಆಗಾದ್ರೂ ಬರಿಬಹುದು ಇದನ್ನ. ಅದಾದ ತಕ್ಷಣ ಲಾಸ್ಟ್ ಎಲ್ಲಿಗೆ ಎಂಡ್ ಮಾಡ್ತೀರಿ, ಕನ್ಕ್ಲೂಷನ್ ನ ಎಂಡ್ ಮಾಡ್ತೀರಿ. ಸೊ ಐ ಹೋಪ್ ನೀವೇನಾದ್ರೂ ಈ ಸಲ ಈ ಕ್ವೆಶನ್ ಕೇಳಿದ್ರಪ್ಪ 2026 ಒಳಗಡೆ ಅಂದ್ರೆ ಈ ಫಾರ್ಮೆಟ್ ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಎಕ್ಸಾಕ್ಟ್ಲಿ 10 marks ಆರ್ 9.5 ಅಂದ್ರೆ ಎಷ್ಟ್ರಿ, 10 ತಾನೆ. ಸೊ ರೌಂಡ್ ಆಫ್ ಮಾಡಿದಾಗ ಸೊ ಓವರ್ ಆಲ್ ಆಗಿ ನೀವ್ ಏನ್ ಮಾಡ್ಬೋದು, 10 marks ನ ನಿಮ್ ಪಾಕೆಟ್ ಒಳಗಡೆ ಇರುತ್ತೆ. ಈ ಫಾರ್ಮೆಟ್ ನ ಫಾಲೋ ಮಾಡಿ, ಸೊ ನಾ ಹೇಳ್ಕೊಟ್ಟಿರುವಂತ ಟ್ರಿಕ್ ನ ಫಾಲೋ ಮಾಡಿ ನೀವು ನೆನ್ಪಿಟ್ಕೋಬಹುದು, ಓಕೆನಾ. ಸೊ ಇದೇ ರೀತಿ ನಿಮ್ಗೆ ಇನ್ನೂ ಟ್ರಿಕ್ಸ್ ಬೇಕು ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ಸ್ ಮೇಲೆ ಏನಾದ್ರು ಯಾವ ಕ್ವೆಶನ್ಸ್ ಕೇಳ್ಬೋದು ಅಂತ ನಿಮ್ಗೆ ಏನಾದ್ರು ವಿಡಿಯೋಸ್ ಬೇಕಿದ್ರೆ ಸೊ ನೀವೇನ್ ಮಾಡ್ರಿ, ಫಸ್ಟ್ ಲೈಕ್ ಮಾಡ್ರಿ. ಈ ವಿಡಿಯೋ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಾದ್ರು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋಸ್ ಬೇಕಂದ್ರೆ ಅದನ್ನ ಏನ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್, ನೀವೇನಾದ್ರೂ ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಮುಂದಿನ ವಿಡಿಯೋ ಒಳಗಡೆ ಸಿಗೋಣ. ಥ್ಯಾಂಕ್ ಯು.